ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನೋಡುವುದೇನೆಂದರೆ, ನೀವೇನಾದರೂ ಈ ಕ್ಯಾಸ್ಟ್ಗೆ ಅಥವಾ ಈ ಜನಾಂಗಕ್ಕೆ ಸೇರಿದವರಾಗಿದ್ದರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಸರ್ಕಾರವೇ ನೀಡಿದೆ. ನೀವೇನಾದರೂ ಈ ಕ್ಯಾಸ್ಟಿನವರಾಗಿದ್ದರೆ ನಿಮಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅನ್ನು ತಂದುಕೊಟ್ಟಿದೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದರೆ ಅವರಿಗೆ ವರ್ಷಕ್ಕೆ 15,000 ರೂಪಾಯಿ ಸಿಗುವಂತೆ ಮಾಡಿದೆ ಸರ್ಕಾರ. ಮತ್ತು ನೀವು ಉದ್ಯೋಗ ಮಾಡಬೇಕೆಂದುಕೊಂಡಿದ್ದರೆ ಮತ್ತು ಉದ್ಯೋಗ ಮಾಡುತ್ತಿದ್ದರೆ ಅದಕ್ಕೂ ಕೂಡ ಲಾಭವನ್ನು ಕೊಡುವಂತಹದ್ದು ಸರ್ಕಾರ ಈ ಯೋಜನೆಯಲ್ಲಿ ಇದೆ. ಅದೇನೆಂದು ನೋಡೋಣ ಬನ್ನಿ. ರಾಜ್ಯಾದ್ಯಂತ ಕರ್ನಾಟಕದ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಬ್ರಾಹ್ಮಣ ಅಭಿವೃದ್ಧಿಗಾಗಿ ಸಾಧೀಪನಿ ಶಿಷ್ಯ ವೇತನ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಅರ್ಹ ಬಡ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಈ ಯೋಜನೆಯಲ್ಲಿ ವಿದ್ಯಾರ್ಥಿಗೆ ಹಲವು ಸೌಲಭ್ಯವನ್ನು ಒದಗಿಸಿದೆ ಸರ್ಕಾರ. ಅವು ಯಾವುದೆಂದು ನೋಡುವುದಾದರೆ ಶಿಕ್ಷಣ ಮತ್ತು ಪಠ್ಯಪುಸ್ತಕ, ಎಲೆಕ್ಟ್ರಾನಿಕ್ ಉಪಕರಣ, ಇನ್ನಿತರೆ ಹಲವು ಅಧ್ಯಯನದ ಉಪಕರಣಗಳು ಮತ್ತು ಹಾಸ್ಟೆಲ್ ಸಾರಿಗೆ ವ್ಯವಸ್ಥೆ ಹಾಗೂ ಬಟ್ಟೆ ಕೂಡ ಸಿಗುತ್ತೆ. ಈ ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ನೋಡುತ್ತಾ ಇರುವವರು ಪ್ರತಿಯೊಬ್ಬರು ಕೂಡ ತಪ್ಪದೇ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನೋಡುತ್ತಾ ಇರುವವರು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಯೋಜನೆಯನ್ನು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರೇ ತಿಳಿಸಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದಿರುವ ಬ್ರಾಹ್ಮಣ ಕುಟುಂಬಗಳು ಶ್ರೇಯೋದೊಂದಿಗೆ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನೀಡುವ ಸ್ವಾವಲಂಬಿ ಮತ್ತು ಸಾಧೀಪಿನಿ ಶಿಷ್ಯ ವೇತನ ಯೋಜನೆಯನ್ನು ಉಪಯೋಗವನ್ನು ಅರ್ಹರು ಅಂದರೆ ಅದನ್ನು ಯಾರು ಪಡೆಯಬೇಕು ಅವರು ಪಡೆದುಕೊಳ್ಳಬೇಕೆಂದು ಕೃಷ್ಣ ಬೈರೇಗೌಡ ಅವರೇ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದಿರುವ ಬ್ರಾಹ್ಮಣ ಕುಟುಂಬಗಳು ಸ್ವಯಂ ಉದ್ಯೋಗ ಮತ್ತು ಆರ್ಥಿಕ ಚಟುವಟಿಕೆಯಲ್ಲಿ ಬ್ಯಾಂಕ್ನಿಂದ ಸಾಲ ಪಡೆಯಬಹುದು. ಸಾಲದ ಪೈಕಿ 20% ಹಣವನ್ನು ಸರ್ಕಾರ ಸ್ವಾವಲಂಬಿ ಯೋಜನೆ ಅಡಿಯಲ್ಲಿ ಸಹಾಯಧನ ಎಂದು ನೀಡಲಾಗುತ್ತಿದೆ. ಕನಿಷ್ಠ 5 ಲಕ್ಷದವರೆಗೆ ಸಹಾಯಧನವನ್ನು ಸರ್ಕಾರ ನೀಡಲಾಗುತ್ತಿದೆ. ಅದು ವ್ಯಾಪಾರ ಮಾಡುವ ಅಂಗಡಿಗಳಿಗಾಗಲಿ, ಹೈನುಗಾರಿಕೆ ಮಾಡುವುದಕ್ಕಾಗಲಿ, ಹೊಲಿಗೆ ವೃತ್ತಿಯನ್ನು ಮಾಡುವುದಕ್ಕಾಗಲಿ, ಆಟಿಕೆ ತಯಾರಿಕೆ ಮಾಡುವುದಾಗಲಿ, ಮೊಬೈಲಿನ ಅಂಗಡಿಯನ್ನು ನೀವು ಇಡುವುದಾಗಲಿ, ಗುಡಿ ಕೈಗಾರಿಕೆ ಸೇರಿದಂಥ ಇನ್ನೂ ಹಲವು ಘಟಕಗಳ ವೆಚ್ಚದಲ್ಲಿರುವ ಆದಾಯದಲ್ಲಿ ಬರುವಂತಹ ಲಾಭದಾಯಕ ಉದ್ಯೋಗವನ್ನು ಸ್ಥಾಪಿಸಬೇಕೆಂದು ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಸಾಲ ಪಡೆಯಬಹುದು. ನೀವೇನಾದರೂ ಇವುಗಳನ್ನು ಮಾಡಬೇಕೆಂದರೂ ಸರ್ಕಾರದಿಂದ ಸಾಲವನ್ನು ಪಡೆಯಬಹುದು ಈ ಯೋಜನೆಯ ಮೂಲಕ ಎಂದು ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ. ಅರ್ಜಿಯನ್ನು ಜನವರಿ 31ನೇ ತಾರೀಕಿನ ಒಳಗಡೆ ಸಲ್ಲಿಸಬೇಕೆಂದು ಹೇಳಿದ್ದಾರೆ. ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತದೆ. ಪ್ರತಿಯೊಬ್ಬರು ತಪ್ಪದೇ ಕೊನೆವರೆಗೂ ನೋಡಿ. ಮೆಟ್ರಿಕ್ ನಂತರ ಅಂದರೆ ಪ್ರಥಮ PUC ಹಾಗೂ ದ್ವಿತೀಯ PUCಯಲ್ಲಿ ಓದುತ್ತಿರುವ ಬ್ರಾಹ್ಮಣ ವಿದ್ಯಾರ್ಥಿನಿಯರು ಅಥವಾ ವಿದ್ಯಾರ್ಥಿ 15,000 ಎಷ್ಟು ಹೇಳಿ ವೀಕ್ಷಕರೇ, 15,000 ಸರ್ಕಾರ ನೀಡುವಂತಹದ್ದು ಸಾಧೀಪಿನಿ ಎಂದು ಈ ಯೋಜನೆಯನ್ನು ತಂದು ವಿದ್ಯಾರ್ಥಿಗೆ 15,000 ನೀಡುತ್ತದೆ. ನಿಮ್ಮ ಮಕ್ಕಳು PUC ಅಥವಾ ಸೆಕೆಂಡ್ PUC ಅಥವಾ ಫಸ್ಟ್ PUC ಓದುತ್ತಿದ್ದವರಿಗೂ ಕೂಡ ಈ ಯೋಜನೆಯನ್ನು ಪಡೆಯಬಹುದು ಎಂದು ಹೇಳಿದ್ದಾರೆ ಕೃಷ್ಣ ಬೈರೇಗೌಡ ಅವರು. PG ಅಥವಾ UG ಸೇರಿದಂತಹ ವಿವಿಧ ಕೋರ್ಸ್ಗಳು CET ಪ್ರವೇಶ ಪರೀಕ್ಷೆ ಮೂಲಕ ತೇರ್ಗಡೆಯಾದ ವಿದ್ಯಾರ್ಥಿನಿಯರಿಗೆ ದಾಖಲಾತಿ ಶುಲ್ಕದ ಮೊತ್ತದ 2 ಅಥವಾ 3 ಭಾಗದ ಹಾಗೂ ಗರಿಷ್ಠ 1 ಲಕ್ಷದವರೆಗೆ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಮೂಲಕ ಸರ್ಕಾರದಿಂದ ಪಾವತಿಸಲಾಗಿದೆ. ಸದರಿ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸುವವರು ಜನವರಿ 31ನೇ ತಾರೀಕಿನ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕು. ಅದು ಕೊನೆಯ ದಿನವಾಗಿರುತ್ತದೆ ಎಂದು ಹೇಳಿದ್ದಾರೆ. ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತದೆ. ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ಸಾಧೀಪಿನಿ ಯೋಜನೆಯ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಸಾಧೀಪಿನಿ ಯೋಜನೆ ಅಡಿಯಲ್ಲಿ ಕರ್ನಾಟಕ ಸರ್ಕಾರ 15,000 ನೇರ ಲಾಭ ವರ್ಗಾವಣೆಯ ಮೂಲಕ ವಿದ್ಯಾರ್ಥಿನಿಯರಿಗೆ ಬ್ಯಾಂಕ್ ಖಾತೆಗೆ ಹಣವನ್ನು ಹಾಕುತ್ತಲಿದೆ. ಶಿಕ್ಷಣ ಮತ್ತು ಇತರೆ ಶುಲ್ಕದ ಪಠ್ಯಪುಸ್ತಕಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಇತರ ಅಧ್ಯಯನದ ಉಪಕರಣಗಳು, ಹಾಸ್ಟೆಲ್ ಸಾರಿಗೆ ಹಾಗೂ ಬಟ್ಟೆಯಂತಹ ವೆಚ್ಚದ ಪೂರೈಕೆಗಳು ಮೊತ್ತವನ್ನು ನೀಡಲಾಗುತ್ತದೆ. ಈಗಾಗಲೇ 9,206 ವಿದ್ಯಾರ್ಥಿಗಳು ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಈ ವರ್ಷವೂ ಕೂಡ ಅಂತಹ ವಿದ್ಯಾರ್ಥಿಗಳಿಗೆ ಅಂತಲೇ ಸರ್ಕಾರವು 13.77 ಕೋಟಿ ರೂಪಾಯಿಯನ್ನು ಮೀಸಲಾಗಿ ತೆಗೆದು ಇಟ್ಟಿದೆ ಎಂಬ ಮಾಹಿತಿ ಲಭ್ಯವಾಗುತ್ತಿದೆ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಏನು ತೆಗೆದುಕೊಂಡು ಸಲ್ಲಿಸಬೇಕೆಂದು ನೋಡೋಣ ಬನ್ನಿ. ಅರ್ಜಿದಾರರು ಅರ್ಜಿ ಹಾಕುವಾಗ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರು ಕರ್ನಾಟಕದ ಮೂಲದವರಾಗಿರಬೇಕು. ಅವರು ನಮ್ಮ ಕರ್ನಾಟಕದವರೇ ಆಗಿರಬೇಕು. ಅರ್ಜಿದಾರರು ವಿದ್ಯಾರ್ಥಿನಿಯರು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿರಬೇಕು. ಅವರು ಅಥವಾ ಅವಳು ಅಂದರೆ ಹುಡುಗಾಗಲಿ ಅಥವಾ ಹುಡುಗಿ ಅವರ ಒಂದು ರೇಷನ್ ಕಾರ್ಡ್ BPL ವರ್ಗಕ್ಕೆ ಸೇರಿದ್ದಾಗಿರಬೇಕು. ಅರ್ಜಿದಾರರು ಕನಿಷ್ಠ ಮೆಟ್ರಿಕ್ಯುಲೇಷನ್
ಪರೀಕ್ಷೆಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಅಂದರೆ ಸೆಕೆಂಡ್ PUCಯಲ್ಲಿ ಪಾಸ್ ಆಗಿರಬೇಕು. ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ವರ್ಷಕ್ಕೆ 15,000 ರೂಪಾಯಿ ಸಿಗುತ್ತಲಿದೆ ಎಂದು ಸರ್ಕಾರ ಸ್ವತಃ ಕೃಷ್ಣ ಬೈರೇಗೌಡ ಅವರೇ ಈ ಯೋಜನೆಯನ್ನು ಜಾರಿಗೆ ತಂದು ಲಾಭವನ್ನು ಮಾಡಿಕೊಟ್ಟಿದ್ದಾರೆ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿದ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.